ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ಶರತ್ ತೇಜ ಸ್ಟುಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಪ್ರೆಸೆಂಟ್ ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ತಿರುಪತಿಗೆ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿಂದ ನಾನು ತಿರುಮಲಗೆ ನಡ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಿಮಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಎರಡು ಮಾರ್ಗ ಇದೆ, ಒಂದು ಅಲಿಪಿರಿ ಮಾರ್ಗ, ಇನ್ನೊಂದು ಶ್ರೀವಾರಿ ಮೆಟ್ಲು ಅಂತ. ನಾನು ಆಲ್ರೆಡಿ ಶ್ರೀವಾರಿ ಮೆಟ್ಲಲ್ಲಿ ಬಂದಿದ್ದೀನಿ. ನನ್ನ ಲಗೇಜ್ನೆಲ್ಲ ಇಲ್ಲೇ ಕೊಡಬೇಕು, ಯಾಕೆಂದರೆ ಲಗೇಜ್ ಇಟ್ಕೊಂಡು ಬೆಟ್ಟ ಹತ್ತಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಲಗೇಜ್ ಕೊಟ್ಟು ಟೋಕನ್ ತೊಗೊಂಡು ಮೇಲೆ ಹೋಗ್ತೀನಿ ಸ್ನೇಹಿತರೆ. ಅಲ್ಲಿಗೆ ಬರುತ್ತದು. ಇಲ್ಲಿ ಪಕ್ಕದಲ್ಲಿರೋದು ಶ್ರೀಕೃಷ್ಣ ದೇವರಾಯ ಸನ್ನಿಧಿ ಅಂತ. ಇಲ್ಲಿ ರೆಸ್ಟ್ ಕೂಡ ಮಾಡ್ಬೋದು. ಇಲ್ಲಿ ಕ್ಲಿನಿಕ್ ಕೂಡ ಇದೆ, ಒಳಗಡೆ ಚೆಕಪ್ ಮಾಡಿಸ್ಕೋಬೋದು ಬಾಡಿನ. ಹಾಗೆ ಇಲ್ಲಿ ಬಂದರೆ ಸ್ನೇಹಿತರೆ ನೋಡಿ, ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಎಲ್ಲ ನಿಂತಿದ್ರಲ್ಲ ಜನ. ಇಲ್ಲಿ ಪೂಜಾ ಸಾಮಾನುಗಳು ಸಿಗುತ್ತೆ, ಹಾಗೆ ಸ್ನ್ಯಾಕ್ಸು ವಾಟರ್ ಎಲ್ಲ ಸಿಗುತ್ತೆ. ಹೆಚ್ಚಿಗೆ ಪೂಜಾ ಸಾಮಾನು ಇಲ್ಲಿ ತೊಗೊತಾರೆ, ಯಾಕೆಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಶಂಖಚಕ್ರ ನಾಮಗಳು ಅಂತ ಇದಕ್ಕೆ ಹೆಸರು. ಅಂದರೆ ಫಸ್ಟ್ನೇ ಮೆಟ್ಲಲ್ಲೇ ಇದೆ ಇದು. ಇದಕ್ಕೆ ಪೂಜೆ ಮಾಡಿ ಎಲ್ಲರೂ ಕಾಯೆಲ್ಲ ಹೊಡೆದು ಮೆಟ್ಲತ್ತಕ್ಕೆ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮೊದಲನೇ ಮೆಟ್ಲು, ಶಂಖಚಕ್ರ ನಾಮಗಳು ಅಂತ. ಎಲ್ಲರೂ ಪೂಜೆ ಮಾಡ್ತಾರೆ ಸ್ನೇಹಿತರೆ. ಎಲ್ಲ ಪೂಜೆ ಮಾಡಿಕೊಂಡು ಇಲ್ಲಿಂದ ಪ್ರಾರಂಭ ಮಾಡ್ತಾರೆ. ಮುಂದೆ ಹೇಳ್ತೀನಿ ನೋಡಿ. ಇಲ್ಲೊಂದು ನೋಡಿ ಪಕ್ಕದಲ್ಲಿ ನಿಮಗೆ ಸ್ನೇಹಿತರೆ ಒಂದು ಕಾಣಿಕೆ ಉಂಡಿ ಇದೆ. ಏನಾದರೂ ಅರ್ಕೆ ಮಾಡ್ಕೊಂಡಿದ್ರೆ ಇಲ್ಲಿ ಹಾಕ್ಬೋದು. ಹಾಗೆ ಮುಂದೆ ಹೋಗ್ತಾ ಇದ್ರೆ ನಿಮಗೆ ನೋಡಿ ಸ್ನೇಹಿತರೆ, ಇಲ್ಲಿ ನಂಬರ್ 2 ಅಂದರೆ ನಿಮಗೆ ಎರಡನೇ ಮೆಟ್ಲಿಗೆ ಬಂದ್ವಿ ನಾವು, ಎರಡನೇ ಮೆಟ್ಲು. ಹಾಗೆ ಮುಂದೆ ಹೋಗ್ತಾ ಇದ್ರೆ ಸ್ನೇಹಿತರೆ, ನಿಮಗೆ ಇದು ವೆಂಕಟೇಶ್ವರ ಟೆಂಪಲ್ಲು, ಅಂದರೆ ಚಿಕ್ಕದೊಂದು ವೆಂಕಟೇಶ್ವರ ಟೆಂಪಲ್ ಇದೆ. ಮೊದಲನೇ ಬಾರಿಗೆ ಸ್ವಾಮಿ ವೆಂಕಟೇಶ್ವರ ಈ ಮಾರ್ಗವಾಗಿ ಹೋದ್ರಲ್ಲ, ಬೆಟ್ಟದ ಮೇಲೆ ನಿಲ್ಸಿದ್ರಲ್ಲ, ಆ ನೆನಪಿಗಾಗಿ ಫಸ್ಟ್ ಮೆಟ್ಲಾದ್ಮೇಲೆ ನಿಮಗೆ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಮಾಡಿದರೆ ಎಲ್ಲರೂ ಇಲ್ಲಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿ ಇಲ್ಲಿಂದ ಪ್ರಾರಂಭ ಮಾಡ್ತಾರೆ ಮೆಟ್ಲತ್ತಕ್ಕೆ. ನೋಡಿ ಇದು ಎಂಟ್ರೆನ್ಸು. ನಿಮ್ಮ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡಿ ಇಲ್ಲಿ ನಿಮಗೆ ಒಂದು ದರ್ಶನಕ್ಕೆ ಫ್ರೀ ಟೋಕನ್ ಕೊಡ್ತಾರೆ ಸ್ನೇಹಿತರೆ. ಆ ಟೋಕನ್ ತೊಗೊಂಡು ನೀವು ಇಲ್ಲಿಂದ ಹೊರಡಬೇಕು. ನಿಮ್ಮ ಫೋಟೋ ತೊಗೊಂಡು ಸ್ಕ್ಯಾನ್ ಎಲ್ಲ ಮಾಡ್ತಾರೆ, ತೊಗೊಂಡು ನಾವು ಹೊರಟ್ವಿ ಸ್ನೇಹಿತರೆ. ನೋಡಿ ಇಲ್ಲಿಂದ ಪ್ರಾರಂಭವಾಗುತ್ತೆ. ನಿಮಗೆ ಟೋಕನ್ನು ಮೆನ್ಷನ್ ಮಾಡಿರ್ತಾರೆ ಅದ್ರಲ್ಲಿ, ನಿಮ್ಮ ದರ್ಶನ ಎಷ್ಟು ಗಂಟೆಗೆ ಏನು ಅಂತ, ಆ ಟೈಮಿಗೆ ಕರೆಕ್ಟಾಗಿ ಹೋಗ್ಬೇಕು. ನೋಡಿ ಎಲ್ಲ ಮೆಟ್ಲೆಲ್ಲ ಹತ್ತುತ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಗೆ ಇಲ್ಲಿ ಯಾವುದೇ ಥರ ಬಿಸಿಲು ಮಳೆ ಏನೇ ಬಂದರೂ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಮುಂಚೆಲ್ಲ ಹೇಳ್ತಾ ಇದ್ರು ಪ್ರಾಣಿಗಳದ್ದು ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ತುಂಬ ಸೇಫು, ತುಂಬ ಇದಾಗಿ ಮಾಡಿದ್ದಾರೆ. ನಿಮ್ಗೆ ಸುಸ್ತಾದರೆ ಅಲ್ಲೇ ಪಕ್ಕದಲ್ಲೇ ನಡ್ಕೊಂಡು ಕೂತ್ಕೊಂಡು ಆರಾಮಾಗಿ ರೆಸ್ಟ್ ತೊಗೊಂಡು ಹೋಗ್ಬೋದು. ನಿಮಗೆ ಕುಡಿಲಿಕ್ಕೆ ನೀರು ಮತ್ತು ಶೌಚಾಲಯ ಎಲ್ಲ ಇದೆ, ಎಲ್ಲ ಸೌಲಭ್ಯ ಕೂಡ ಇದೆ. ತುಂಬ ಚೆನ್ನಾಗಿದೆ. ತುಂಬ ಜನ ಹತ್ತಾ ಇರ್ತಾರೆ, ತುಂಬ ಬೋರ್ ಕೂಡ ಹೊಡೆಯಲ್ಲ. ನೋಡಿ ಇದು 100ನೇ ಮೆಟ್ಲು ಸ್ನೇಹಿತರೆ. ನೋಡಿ ಆಲ್ರೆಡಿ 100 ಮೆಟ್ಲು ಸ್ನೇಹಿತರೆ. ಇದು ಇಲ್ಲಿಂದ ಹೊರಟ್ವಿ. ಎಲ್ಲ ಸುಮಾರು ಜನ ಕೇಳಿದ್ರು, ಏನಿದು ಎಲ್ಲರೂ ಶ್ರೀವಾರಿ ಮೆಟ್ಲು ಅಂತ ತುಂಬ ಜನ ಇಲ್ಲೇ ಬರ್ತಾರಲ್ಲ ಅಂತ. ಇದು ತುಂಬ ಪುಣ್ಯ ಕ್ಷೇತ್ರ ಮತ್ತು ಪುಣ್ಯ ಮಾರ್ಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಸಾಕ್ಷಾತ್ ಕಲಿಯುಗ ದೇವ ಶ್ರೀ ವೆಂಕಟೇಶ್ವರ ಸ್ವಾಮಿ ಇದೇ ಮಾರ್ಗವಾಗಿ ಮೊಟ್ಟ ಮೊದಲನೇ ಬಾರಿಗೆ ತಿರುಮಲಗೆ ಹೋಗ್ತಾರಲ್ಲ, ಇದೇ ಮಾರ್ಗವಾಗಿ ಹೋಗ್ತಾರಲ್ಲ. ಹಂಗಾಗಿ ಇದು ತುಂಬ ಪುಣ್ಯ ಮಾರ್ಗ ಅಂತ ಎಲ್ಲರೂ ಹೇಳ್ತಾರೆ. ಹಂಗಾಗಿ ಎಲ್ಲರೂ ಭಕ್ತಿಯಿಂದ ಇದನ್ನ ಮೆಟ್ಲನ್ನ ಹತ್ಕೊಂಡು ಹೋಗ್ತಾರೆ. ಹತ್ಕೊಂಡು ಹೋಗೋದೇ ಒಂದೇ ಅಲ್ಲ ಸ್ನೇಹಿತರೆ, ಎಲ್ಲ ಮಂಡಿಗಾಲಲ್ಲಿ ಊರ್ಕೊಂಡು ಹೋಗ್ತಾರೆ. ಒಂದೊಂದು ಮೆಟ್ಲನ್ನು ಮಂಡಿಗಾಲಲ್ಲಿ ಊರಿ ನಡ್ಕೊಂಡು ಹೋಗ್ತಾರೆ. ಮುದುಕರು, ಚಿಕ್ಕ ಮಕ್ಕಳು, ಅದನ್ನ ನೋಡಬೇಕು ಸ್ನೇಹಿತರೆ. ಅಯ್ಯೋ ಅನಿಸುತ್ತೆ ತುಂಬ. ಇನ್ನೊಂದು ಏನಪ್ಪ ವಿಶೇಷ ಅಂದರೆ, ಹೆಣ್ಮಕ್ಳು ಪಾಪ ತುಂಬ ಬೇಡ್ಕೊಂಡು ಬಂದಿರ್ತಾರೆ ಸ್ನೇಹಿತರೆ. ಪ್ರತಿ ಒಂದು ಮೆಟ್ಲಿಗೂ, ಒಂದೊಂದು ಮೆಟ್ಲಿಗೂ, ನಿಮ್ಮ ಮೊದಲನೇ ಮೆಟ್ಲಿಂದ 2388 ಮೆಟ್ಲಿದೆಯಲ್ಲ ಸ್ನೇಹಿತರೆ, ಒಂದೊಂದು ಪ್ರತಿ ಮೆಟ್ಲಿಗೂ ಕುಂಕುಮ ಅರಿಶಿಣ ಎಲ್ಲ ಇಟ್ಟು, ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಕೈ ಮುಗಿದು, ಪ್ರತಿ ಮೆಟ್ಲಿಗೂ ನಾನು ಹೇಳ್ತಾ ಇರೋದು, ಒಂದೊಂದು ಮೆಟ್ಲಿಗೂ ಪೂಜೆ ಮಾಡಿ ಅರಿಶಿಣ ಕುಂಕುಮ ಇಟ್ಟು ನಮಸ್ಕಾರ ಮಾಡಿ ಒಂದೊಂದು ಮೆಟ್ಲನ್ನು ಹತ್ಕೊಂಡು ಬರ್ತಾರೆ ಸ್ನೇಹಿತರೆ. ಪಾಪ ಅಯ್ಯೋ ಅನ್ಸುತ್ತೆ ಆ ಹೆಣ್ಮಕ್ಳನ್ನ ನೋಡಿದ್ರೆ. ತುಂಬ ಭಕ್ತಿಯಿಂದ ಬರ್ತಾರೆ ಸ್ನೇಹಿತರೆ. ಹಾಗೆ ಮುಂದೆ ಹೋಗೋಣ ಸ್ನೇಹಿತರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಎಲ್ಲ ಅರಿಶಿಣಗಳೆಲ್ಲ ಇಟ್ಟು ಕುಂಕುಮ ಇಟ್ಟು ಬರ್ತಾ ಇದ್ದಾರೆ ಸ್ನೇಹಿತರೆ. ಎಲ್ಲ ನೋಡಿ ದೀಪಗಳು ಅಂಟಿಸ್ತಾರೆ. ಕೆಲವೊಂದ್ಸಲ ಗಲೀಜ್ ಕೂಡ ಮಾಡಿರ್ತಾರೆ, ನೀಟ್ ಅವಾಗ ಕ್ಲೀನ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ನೋಡಿ ಇಲ್ಲೆಲ್ಲ ಇದು ಏನಪ್ಪ ಅಂದ್ರೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಉಳಿತಾ ಇದೆಯಲ್ಲ, ಇದು ಕರ್ಪೂರ. ಇಲ್ಲಿ ಕರ್ಪೂರ ಅಂಟಿಸ್ತಾ ಇರ್ತಾರೆ. ಅದನ್ನು ನಾವು ನೋಡ್ಕೊಂಡು ಹೋಗ್ಬೇಕು. ನೋಡಿ ಒಬ್ಬೊಬ್ರು ನೋಡಿ ಅಲ್ಲಿ ಮೇಲೆ ಕಾಣಿಸ್ತಾ ಇದ್ರಲ್ಲ, ಅವರೆಲ್ಲ ಪ್ರತಿಯೊಬ್ಬರು ಕುಂಕುಮ ಅಂಟಿಸಿ ಹೋಗ್ತಾ ಇದ್ದಾರೆ. ಎಲ್ಲ ಕೆಲವೊಬ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಗೇನಾದರೂ ಅಲ್ಲಿ ಸ್ನ್ಯಾಕ್ಸ್ಗಳು ಬೇಕಂದ್ರೆ ನಿಮಗೆ ಜ್ಯೂಸು, ಸೌತೆಕಾಯಿ,
ಮತ್ತು ತುಂಬ ಆ ಥರ ಏನೇನೋ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಮಂಟಪ ಮಧ್ಯದಲ್ಲಿ ಕೂಡ ಮಂಟಪ ಇದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಮಂಟಪದಲ್ಲಿ ರೆಸ್ಟ್ ಮಾಡಿ ತುಂಬ ಜನ ಹೋಗ್ತಾರೆ ಸ್ನೇಹಿತರೆ. ನಾನು ಇದೇ ಥರ ಮಾತಾಡ್ಕೊಂಡು ಹೋದರೆ ತುಂಬ ಲೇಟ್ ಆಗುತ್ತೆ. ಯಾಕೆಂದರೆ ಸ್ನೇಹಿತರೆ, ಈ ಕೆಳಗಡೆ ನಾವು ಟೋಕನ್ ಏನು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಟೈಮಿಂಗ್ಸ್ ಇರುತ್ತೆ ಸ್ನೇಹಿತರೆ. ಆ ಟೈಮ್ಗೆ ಕರೆಕ್ಟಾಗಿ ನಾವು ಅಲ್ಲಿ ಹೋಗಬೇಕು. ಇಲ್ಲಾಂದರೆ ನಮಗೆ ದರ್ಶನಕ್ಕೆ ಪ್ರಾಬ್ಲಮ್ ಆಗುತ್ತೆ, ದರ್ಶನಕ್ಕೆ ಬಿಡಲ್ಲ. ಯಾಕೆಂದರೆ ನಾವು ಇಲ್ಲಿಂದ ಹತ್ತಿ ಹೋಗಿ ಮತ್ತೆ ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಬರೋದ್ರಲ್ಲಿ ಲೇಟ್ ಆಗುತ್ತೆ. ನಾನು ಇದೇ ಥರ ಶೂಟಿಂಗ್ ಮಾಡ್ತಾಯಿದ್ರೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಏನು ಚಿತ್ರೀಕರಣ ಇದೆ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸ್ನೇಹಿತರೆ. ಸ್ಟಾಪ್ ಮಾಡೋದಕ್ಕಿಂತ ಮುಂಚೆ ಒಂದು ನಮ್ಮ ಗೋವಿಂದನ ಹೋಗೋಣ ಸ್ನೇಹಿತರೆ. ಓಂ ಏಳು ಕುಂಡಲವಾಡ ಗೋವಿಂದ ಗೋವಿಂದ, ಶ್ರೀನಿವಾಸ ಗೋವಿಂದ ಗೋವಿಂದ, ಗೋಕುಲಾನಂದ ಗೋವಿಂದ ಗೋವಿಂದ, ಕರುಣಾಸಾಗರ ಗೋವಿಂದ ಗೋವಿಂದ, ಏಳು ಕುಂಡಲವಾಡ ಗೋವಿಂದ ಗೋವಿಂದ. ಸ್ನೇಹಿತರೆ, ನಾನು ಇವಾಗ ಸ್ವಲ್ಪ ಸ್ಪೀಡಾಗಿ ಹತ್ತಬೇಕು ಸ್ನೇಹಿತರೆ, ಬೇಗ ಹತ್ತಿ ಹೋಗಬೇಕು. ಹಂಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಜೈ ಏಳು ಕುಂಡಲವಾಡ ಶ್ರೀನಿವಾಸ ಗೋವಿಂದ ಗೋವಿಂದ. ದುಷ್ಟ ಸಂಹಾರ ಗೋವಿಂದ, ದುರಿತ ನಿವಾರಣ ಗೋವಿಂದ, ಶಿಷ್ಟ ಪರಿಪಾಲಕ ಗೋವಿಂದ, ಕಷ್ಟ ನಿವಾರಣ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ವಜ್ರ ಮುಕುಟಧರ ಗೋವಿಂದ, ವರಾಹ ಮೂರ್ತಿ ಗೋವಿಂದ, ಗೋಪಿ ಜನಲೋಲ ಗೋವಿಂದ, ಗೋವರ್ಧನೋದ್ಧಾರ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ದಶರಥ ನಂದನ ಗೋವಿಂದ, ದಶಮುಖ ಮರ್ದನ ಗೋವಿಂದ, ಪಕ್ಷಿವಾಹನ ಗೋವಿಂದ, ಪಾಂಡವ ಪ್ರಿಯ